ನೀವು ಹೇಳಿದ ಪ್ರಕಾರ ನಿಮ್ಮ ನ್ಯೂಮರಾಲಜಿ ಪ್ರಕಾರನೇ ಎಲ್ಲ ಹೇಳ್ದಂತೆ ಕೂಡ ಎಲ್ಲ ಅದು ಆಗಿರುವಂತದ್ದು. ಹಾಗೆ ಇನ್ನು ಮುಂದಿನ ತಿಂಗಳ 6 ತಿಂಗಳುಗಳ ಕಾಲ ಯಾವ ರೀತಿ ಇದೆ ಅಂತ ನೋಡಿ, ಇದು ಒಳ್ಳೆ ಕ್ವಶನ್ ಕೇಳಿದ್ರಿ. 6 ತಿಂಗಳ ಕಾಲ, ಅವಾಗಲೇ 8ನೇ ತಿಂಗಳು ನಡೀತಿದೆ. ಇವತ್ತಿಂದ 8ನೇ ತಿಂಗಳು ಆಗಸ್ಟ್ ತಿಂಗಳು ನಡೀತಿದೆ. ಈ 8ನೇ ತಿಂಗಳಲ್ಲಿ 8, 7 ಪಕ್ಕ ಬರಬಾರ್ದು. ಅದೇ ರೀತಿ ನೋಡಿ 7ನೇ ತಿಂಗಳಲ್ಲಿ 8ನೇ ತಾರೀಕು ತುಂಬ ಘಟನೆಗಳು ನಡೆದಿದೆ. ಹಾಗೆ ಈ ಒಂದು 8ನೇ ತಿಂಗಳಲ್ಲಿ 2ನೇ ತಾರೀಕಾಗಿರ್ಬೋದು, 20ನೇ ತಾರೀಕು, ನಾವೇನು ಡೇಟ್ ಕೊಟ್ಟಿರ್ತೀವಿ ಆ ಡೇಟಲ್ಲಿ ಹುಷಾರಾಗಿರ್ಬೇಕು. ನೀವು ಎಲ್ಲೂ ಹೋಗಬಾರ್ದು, ಯಾವುದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ನಮ್ಮ ಪ್ರಕಾರ ಆ ಒಂದು ದಿನಾನ ನೀವು ಕ್ಯಾಚ್ ಮಾಡಬಾರ್ದು, ಬಿಟ್ಬಿಡ್ಬೇಕು. ನಮ್ಮದು ಡೇ ಅಲ್ಲ ಇವತ್ತು. ಇವತ್ತು 2ನೇ ತಾರೀಕಪ್ಪ, ಇವತ್ತೇನು ಕೆಲಸ ಬೇಡ, ನಾಳೆ ಮಾಡ್ಕೊಳ್ಳೋಣ. 3 ತುಂಬ ಚೆನ್ನಾಗಿದೆ, ಅದಾದಮೇಲೆ ಇನ್ನೊಂದು ದಿನ ಮಾಡ್ಕೊಳ್ಳೋಣ. 4 ತುಂಬ ನಾವು 1, 2, 1, 9 ಅದರಲ್ಲೂ ವೈಟು ಮತ್ತು ರೆಡ್ಡು ಕಾಂಬಿನೇಷನ್ ಯಾರು ಹಾಕ್ಕೊಳ್ತೀರೋ ಅವ್ರಿಗೆ ಏನಾದರೂ ಒಂದು ಇನ್ಸಿಡೆಂಟ್ ಆಗೇ ಆಗಿರುತ್ತೆ. ಇಲ್ಲ ರೋಡಲ್ಲಿ ಹೋಗ್ತಾ ಇರ್ತೀರಾ, ಪಕ್ಕದಲ್ಲಿ ನಿಮ್ಗೆ ಗೊತ್ತಿರಲ್ಲ, ಯಾವುದೋ ವೈಟು ರೆಡ್ಡು ಬಸ್ ಇರುತ್ತೆ. ಅವತ್ತು 20ನೇ ತಾರೀಕು ನಿಮ್ಮ ಗ್ರಾಚಾರ, ನೀವು 20ನೇ ತಾರೀಕು ಕೊಟ್ಟಿರ್ತೀರಿ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ನಿಮ್ಮ ಗಾಡಿ ಚಿಕ್ಕದೇ ಇರ್ಬೋದು, ಏಟಾಗೋದು ನಮಗೆ. ಬಸ್ಸು ರೆಡ್ ಬಸ್ಸು, ವೈಟ್ ಆ್ಯಂಡ್ ರೆಡ್ ಬಸ್ಸು, ಅವ್ರಿಗೇನೂ ಆಗಲ್ಲ. ನಾವು 20ನೇ ತಾರೀಕು ಅವರಪ್ಪ, ನಮಗಾಗತ್ತೆ. ಹಾಗೆ ತುಂಬ ಕೇರ್ಫುಲ್ಲಾಗಿರಿ. ಯಾರೆಲ್ಲ 2, 20 ಸೀರೀಸ್ಗೆ ಯಾರು ಬರ್ತೀರಾ ಅವರೆಲ್ಲರೂ, ಅದರಲ್ಲೂ 29ನೇ ತಾರೀಕು ಯಾರು ಹುಟ್ಟಿರ್ತೀರಾ ಅವರಂತೂ ತುಂಬ ಕೇರ್ಫುಲ್ಲಾಗಿರ್ಬೇಕು. ಯಾಕಂದರೆ 2 ಅಲೆ ಬರುತ್ತೆ, 9 ಅಲೆ ಬರುತ್ತೆ. ಈ 9ನೇ ತಿಂಗಳು, 8ನೇ ತಿಂಗಳು ಇನ್ನು ಮುಗೀತು. 8, 9, 10, 11, 12 ಇನ್ನೊಂದು 4 ತಿಂಗಳು. ಇನ್ನು 4 ತಿಂಗಳು ಕಳೆದುಬಿಟ್ರೆ ತುಂಬ ಸೂಪರು. ಅದೇ ರೀತಿ ನೋಡಿ, ನೆಕ್ಸ್ಟು ಬರೋ ವರ್ಷಕ್ಕೆ 8 ಅನ್ನೋದು ಡೇಂಜರ್ ನಂಬರ್. ಅದು ಒಂದು ನಂಬರ್ನ ಇವಾಗೆ ಹೇಳ್ತಾ ಇದ್ದೀನಿ. ಸೊ 8 ಅನ್ನೋದು ಡೇಂಜರ್ ನಂಬರ್. ಇದರ ಜೊತೆಗೆ ಇನ್ನೊಂದು ನಂಬರ್ ಬರುತ್ತೆ, ಅದನ್ನು ನಿಮಗೆ ಶಾರ್ಟಾಗಿ ಹತ್ತಿರ ಬಂದಾಗ ಹೇಳ್ತೀನಿ. ಯಾಕಂದರೆ ಇವಾಗ ಆಗ್ತಿರೋ ಇನ್ಸಿಡೆಂಟ್ಗಳೇ ತಡ್ಕೊಳಕ್ಕಾಗ್ತಾ ಇಲ್ಲ. ಪಾಪ ಇನ್ನು ಬರೋ ವರ್ಷದ ಯಾಕೆ ಹುಳ ಬಿಡಬೇಕು, ಆ ಡೇಟಲ್ಲಿ ಯಾರ್ಯಾರು ಹುಟ್ಟಿರ್ತಾರೋ ಅವ್ರಿಗೆಲ್ಲರಿಗೂ ಪಾಪ ತೊಂದರೆ ಆಗಬಾರ್ದಲ್ವ. ಹಾಗಾಗಿ ಈ ವರ್ಷ 9ನೇ ತಾರೀಕು 2ನೇ ತಾರೀಕು ಹುಟ್ಟಿರೋರು ಆದಷ್ಟು ಹುಷಾರಾಗಿರಿ. ಇನ್ನೊಂದು 4 ತಿಂಗಳು ಕೇರ್ಫುಲ್ ಆಗಿರಿ. ಅದರಲ್ಲೂ 9ನೇ ತಿಂಗಳಲ್ಲಿ ತುಂಬ ಕೇರ್ಫುಲ್ ಆಗಿರಿ. ಎಲ್ಲೂ ಪ್ರಯಾಣ ಮಾಡಬೇಡಿ. ಮೇಡಮ್, ನೀವು ಹೇಳ್ದಂಗೆ 20 ಏನು ಸಂಖ್ಯೆ ಹೇಳಿದ್ರಿ, ಆ ಸಂಖ್ಯೆಯಲ್ಲಿ ಹುಟ್ಟಿರುವಂಥವ್ರು ತುಂಬಾ ಹುಷಾರಾಗಿರ್ಬೇಕಂತ ಹೇಳಿದ್ರಿ. ಆದ್ರೆ ತುಂಬಾ ಪ್ಯಾನಿಕ್ ಆಗ್ಬಿಡ್ತಾರೆ ಕೆಲವರು, ಏನಪ್ಪಾ ಮಾಡೋದು ಅಂತೇಳಿ. ಅಂತವ್ರಿಗೆ ಯಾವ ರೀತಿ ಇರಬೇಕು, ಯಾವ ರೀತಿ ಜವಾಬ್ದಾರಿಯಿಂದ ಇರಬೇಕು, ಹೆಂಗೆ ಎಚ್ಚರವಾಗಿರ್ಬೇಕು, ಏನ್ ಹೇಳಕ್ ಇಷ್ಟಪಡ್ತಾರೆ? ತುಂಬಾ ಪ್ಯಾನಿಕ್ ಆಗ್ಬಿಡ್ತಾರೆ ಕೆಲವರು. ಅಂಥವ್ರಿಗೆ ಏನೂ ಇಲ್ಲ, ಎಲ್ಲರಿಗೂ ಸಣ್ಣ ಸಣ್ಣ ರೆಮಿಡೀಸ್ ಇರ್ತವೆ. ಸಣ್ಣ ರೆಮಿಡಿ ಅಂದರೆ ಇವಾಗ ನಾನು ಏನು ಹೇಳಿದೆ, 29ನೇ ತಾರೀಕು ಹುಟ್ಟಿರೋರು 9ನೇ ತಿಂಗಳಲ್ಲಿ ಕೇರ್ಫುಲ್ ಆಗಿರಿ. ಏನಾದರೂ ನಿಮ್ಮದು ಕೆಲಸ ಇದ್ದರೆ ಮುಂದಕ್ಕೆ ಹಾಕ್ಕೊಳ್ಳಿ, ಅಥವಾ 8ಕ್ಕೆ ಹಾಕ್ಕೊಳ್ಳಿ, ಅಥವಾ 10ನೇ ತಿಂಗಳಿಗೆ ಪಾಸ್ ಮಾಡ್ಕೊಳ್ಳಿ, ಆಯಿತಾ. 29ನೇ ತಾರೀಕು ಹುಟ್ಟಿರೋರು ತುಂಬ ಕೇರ್ಫುಲ್ ಆಗಿರಬೇಕು. ಅದರ ಜೊತೆ ನೀರಿರೋ ಜಾಗಕ್ಕೆ ಜಾಸ್ತಿ ಹೋಗಬೇಡಿ, ತುಂಬ ಇನ್ಸಿಡೆಂಟ್ಸ್ ಅಲ್ಲಿ ನಡೆಯುತ್ತೆ. ಬೆಂಕಿ ಅವಘಡ ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ಫ್ಲೈಟ್ ಆಕ್ಸಿಡೆಂಟ್ ಅದು ಮಿಸ್ಸು, ಅದೆಲ್ಲ ಬೆಂಕಿಯಿಂದ ಕ್ರಶ್ ಆಗಿ ಎಷ್ಟು ಜನ ಒಬ್ಬರು ಉಳಿದಿದ್ದಾರೆ ಅಂದರೆ ಎಷ್ಟು ಮಿರಾಕಲ್ ಅಲ್ವಾ ಅದು. ಹಾಗಾಗಿ ಎಲ್ಲಿ ನಾವು ಏನಾದರೂ ನಮಗೆ ಅಪಘಾತ ಆದರೆ ನಾವು ಎಲ್ಲಿ ಬದುಕೋಕ್ಕೆ ಚಾನ್ಸೇ ಇಲ್ಲ ಅನ್ನೋ ಅಂಥ ಒಂದು ಪ್ಲೇಸ್ಗೆ ದಯವಿಟ್ಟು ಹೋಗಬೇಡಿ, ಹುಷಾರಾಗಿರಿ. ಮತ್ತು ನಿಮ್ಮ ವ್ಯವಹಾರ ಏನು ಮಾಡ್ತಿರ್ತೀರಾ, 20ನೇ ತಾರೀಕು ಹುಟ್ಟಿರೋರು, 22ನೇ ತಾರೀಕು ಹುಟ್ಟಿರೋರು, ಹಾಗೆ 9, 18, 27ರಲ್ಲಿ ಹುಟ್ಟಿರೋರು, 29ರಲ್ಲಿ ಹುಟ್ಟಿರೋರು, ನಿಮ್ಮ ವ್ಯವಹಾರ ಏನು ಮಾಡ್ತಿರ್ತೀರಾ, ನಿಮ್ಮ ಮೀಟಿಂಗು, ನಿಮ್ಮ ಪ್ರಾಜೆಕ್ಟ್ಸು. ಯಾಕಂದರೆ ಈ ವರ್ಷ ನೀವು ತುಂಬ ಕಮ್ಮಿ ಇದರಲ್ಲಿ ಇರ್ತೀರಾ, ನಿಮ್ಮ ಏಳಿಗೆ ಅಷ್ಟೊಂದು ಇರೋದಿಲ್ಲ. ಹಾಗಾಗಿ ಅದನ್ನು ನೀವು ತಲೆಯಲ್ಲಿ ಇಟ್ಕೊಂಡು ಹೇಗಾದರೂ ಮಾಡಿ ಈ 4 ತಿಂಗಳು ಒಂಚೂರು ನೀವು ತುಂಬ ಜಾಸ್ತಿ ಪ್ರಾಜೆಕ್ಟ್ಗೆ ದುಡ್ಡು ಹಾಕೋದು, ಇನ್ನೆಲ್ಲ ಹೋಗೋದು, ಜಮೀನು ತೊಗೊಂಡ್ಬಿಡೋದು, ಅದು ಲಿಟಿಗೇಷನ್ ಆಗೋದು, ಇದೆಲ್ಲ ಸಣ್ಣ ಸಾಮಾನ್ಯ ಮನುಷ್ಯರು ಕೂಡ ಅವರ ಒಂದು ಏಳಿಗೆಯಲ್ಲಿ ಏನಾದರೂ ಅಡೆತಡೆಗಳಿರುತ್ತೆ. ಹಾಗಾಗಿ ನೋಡಿಕೊಂಡು ಮಾಡಿ. ಮತ್ತು ಮುಖ್ಯವಾಗಿ ನಮ್ಮ ಕಡೆಯಿಂದ ಪರಿಹಾರ ಅಂತ ನೋಡಿ, ನಮ್ಮಲ್ಲಿ ಈ ಥರ ಕ್ರಿಸ್ಟಲ್ಲು ಮತ್ತು ಸ್ಟೋನ್ಸು ಬ್ರೇಸ್ಲೆಟ್ನ ಕೊಡ್ತಾಯಿದ್ದೀವಿ. ನೀವು ನಮ್ಮ ನಂಬರ್ಗೆ ಕರೆ ಮಾಡಿಕೊಂಡು ಯಾರು ಹುಟ್ಟಿರ್ತೀರಾ 2, 11, 20, 29, 9, 18, 27 ಇವರೆಲ್ಲರಿಗೂ ಇವರ ಒಂದು ಪ್ರಾಬ್ಲಮ್ಮು ಜಾಸ್ತಿ ಆಗಿರುತ್ತೆ. ಹಾಗಾಗಿ ನಮ್ಮ ಒಂದು ಸಂಸ್ಥೆ ನಂಬರ್ಗೆ ಕರೆ ಮಾಡಿ, ನಮ್ಮ ಸಂಸ್ಥೆಗೆ ಬಂದು ಭೇಟಿ ಮಾಡ್ಬೋದು, ಅಥವಾ ಆನ್ಲೈನ್ ಮುಖಾಂತರ ಕೂಡ ನೀವು ವಿಚಾರಿಸ್ಕೊಳ್ಬೋದು. ನಿಮಗೆ ಏನು ಬೇಕು ಅನ್ನೋದನ್ನು ನಾವು ಕೊಡ್ತೀವಿ. ಅದರಿಂದ ನೀವು ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅದರಿಂದ ಯಾವುದಾದ್ರೂ ಒಂದು ಇನ್ಸಿಡೆಂಟಿಂದ ನೀವು ಬಚಾವಾಗ್ತೀರಿ ಅಂತ ಹೇಳ್ತೀನಿ.
ಹಂಗಂತ ನಮ್ಮ ಮನೇಲಿ ನಡೆಯೋದು ನಾವು ಇಲ್ಲ ನಾವು ಬೇಕೇ ಬೇಕು ಅಂತ ನಾವೆಲ್ಲೋ ಹೋದರೆ ಅದಕ್ಕೆ ನಾವು ಜವಾಬ್ದಾರರಲ್ಲ ಅಲ್ವಾ. ಇವಾಗ ಹೇಳ್ತಾ ಬಂದೆ 9ನೇ ತಿಂಗಳು ಯಾರು ಎಲ್ಲೂ ಟ್ರಿಪ್ ಮಾಡಬೇಡಿ, ಪ್ರವಾಸಕ್ಕೆ ಹೋಗಬೇಡಿ, ಫ್ಯಾಮಿಲಿ ಟ್ರಿಪ್ ಅಂತೂ ಹೋಗಲೇಬೇಡಿ ದಯವಿಟ್ಟು. ಯಾಕಂದರೆ ಫ್ಯಾಮಿಲಿ ಹೋಗಿರೋದನ್ನ ನಾವು ಕಣ್ಣಾರೆ ಕಂಡಿದ್ದೀವಿ. ಹಾಗಾಗಿ ಸೊ ನೀವೇನು ಮಾಡ್ತೀರಾ, ಅದನ್ನು ಸ್ವಲ್ಪ ಮುಂದಕ್ಕೆ ಹಾಕ್ಕೊಳ್ಳಿ. ಏನೇ ಕೆಲಸ ಕರೆಯೋದ್ರು ಮುಂದಕ್ಕೆ ಹಾಕ್ಕೊಳ್ಳಿ. ಡೇಟು ಅಷ್ಟೇ, ನಿಮ್ಮ ಡೇಟ್ ಚೆನ್ನಾಗಿಲ್ವಾ, 20 ಚೆನ್ನಾಗಿಲ್ವಾ, ಅವತ್ತಿನ ಡೇಟ್ಗೆ ಹಾಕೋಬೇಡಿ. 1 ದಿನ ಮುಂದಕ್ಕೆ ಹಾಕ್ಕೊಳ್ಳಿ, 2 ದಿನ ಮುಂದಕ್ಕೆ ಹಾಕ್ಕೊಳ್ಳಿ, ಇಲ್ಲ ಹಿಂದೆನೇ ಮಾಡ್ಕೊಂಡ್ಬಿಡಿ. ಈ ರೀತಿ ಒಂದು ರೆಮಿಡಿನ ಕೊಡಬಲ್ಲೆ ಅಷ್ಟೇ. ಅದು ಬಿಟ್ಟು ನಿಮ್ಮ ಏನು ಪ್ರತಿಯೊಂದು ಸಮಸ್ಯೆಗೂ ನಮ್ಮ ಸಂಸ್ಥೆಯಿಂದ ನಾವು ಕ್ರಿಸ್ಟಲ್ ಮತ್ತು ಸ್ಟೋನ್ ಮೂಲಕ ನಿಮಗೆ ಪ್ರತಿಯೊಂದು ಸಮಸ್ಯೆಗೂ ನಾವು ನಿಮ್ಮ ಪರಿಹಾರವಾಗಿ ಕೊಡ್ತಾಯಿದ್ದೀವಿ. ಒಂದು ಫೈನಾನ್ಸ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಮೇಯ್ನ್ ಎಲ್ಲರಿಗೂ ಫೈನಾನ್ಸು, ಹೆಲ್ತ್ ಆಗಿರ್ಬೋದು, ತುಂಬ ಅಭಿವೃದ್ಧಿ, ಅವರ ಏನೇ ಶಾಪು ಸ್ಟೋರು ಅವ್ರ ಬಿಸ್ನೆಸ್ಸು ಏನಾದರೂ ಆಗಿರಲಿ ಅದು ಅಭಿವೃದ್ಧಿ ಆಗೋದಕ್ಕೆ ಏನು ಬೇಕು ಅನ್ನೋದನ್ನು ಕೊಡ್ತೀವಿ ಕಂಪ್ಲೀಟು. ಇಲ್ಲ ನಮ್ಮ ಮನೆ ಜನಕ್ಕೆಲ್ಲ ಒಳ್ಳೇದಾಗಬೇಕು, ನನ್ನೊಬ್ಬನಿಗೆ ಒಳ್ಳೇದಾದರೆ ಸಾಲದು, ನನ್ನೊಬ್ಬಳಿಗೆ ಒಳ್ಳೇದಾದರೆ ಸಾಲದು ಅನ್ನೋರಿದ್ದರೆ ಅವ್ರಿಗೆ ಕಂಪ್ಲೀಟು ಅವರ ಮನೆಗೇ ನಾವು ವಾಸ್ತು ಮಾಡಿಕೊಡ್ತೀವಿ. ವಾಸ್ತು ಅಂದರೆ ನಮ್ಮ ಕ್ರಿಸ್ಟಲ್ಲು ಮತ್ತು ನಮ್ಮ ಸ್ಟೋನು, ಅದರ ಒಂದು ಪಾಸಿಟಿವಿಂದ ತುಂಬ ಚೆನ್ನಾಗಿರ್ತಾರೆ. ಅವರ ಒಂದು ಏಳಿಗೆ ಅಭಿವೃದ್ಧಿ ಎಲ್ಲವೂ ಆಗಿದೆ. ಅದರ ಒಂದು ನಾವು ಮಾಡಿಕೊಟ್ಟಿರೋ ವಿಟಿಗಳು ಕೂಡ ಇದ್ದಾವೆ, ಅವರು ಬೇಕಂದರೆ ಅದು ಒಂದು ಸತಿ ನೀವು ನೋಡ್ಬೋದು. ಹಾಗಾಗಿ ನಮ್ಮ ಸಂಸ್ಥೆಗೆ ಕರೆ ಮಾಡಿ, ಎಲ್ಲ ಸಮಸ್ಯೆಗೂ ನಾವು ಪರಿಹಾರವಾಗಿ ನಿಮಗೆ ಕ್ರಿಸ್ಟಲ್ ಸ್ಟೋನ್ ಮೂಲಕ ಕೊಡ್ತೀವಿ. ಖಂಡಿತವಾಗ್ಲೂ 100%, 101% ನೀವು ಏನೇ ಸಮಸ್ಯೆ ಇದ್ದರೂ ಹೊರಗಡೆ ಬರ್ತೀರಾ. ಅದರಲ್ಲೂ ಆರೋಗ್ಯ ಸಮಸ್ಯೆಯಿಂದ ಕೂಡ ತುಂಬ ಚೆನ್ನಾಗಿ ರಿಕವರ್ ಆಗ್ತೀರಾ. ಮೇಡಮ್, ನೀವು ಹೇಳಿದಂತೆ ಎಲ್ಲಾನು ಕೂಡ ಸತ್ಯವನ್ನಾಗ್ತಿದೆ, ಇರೋದನ್ನೇ ಹೇಳ್ತಿದ್ರಿ. ಹಾಗೇನೆ ನೀವೇನ್ ಹೇಳಿದ್ರೆ ಸಂಖ್ಯೆಗಳಾಗ್ಲಿ, ಕೆಲವರು ಈಗಿನ ಜನರೇಷನ್ ಅವರು ಈ ತರದೊಂದು ನ್ಯೂಮಾಲಜಿ ಕೆಲವೊಬ್ರು ನಂಬಲ್ಲ, ಆದ್ರೂ ನಂಬಲೇಬೇಕಂತ ಅದು ನಂಬಲೇಬೇಕು, ಯಾಕಂದ್ರೆ ಅದು ಇರೋದು ಸತ್ಯನೇ ಅದು. ಸೊ ಅಂತವ್ರಿಗೆ ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ, ಅಂತವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿ, ನೀವು ಇವಾಗೆಲ್ಲ 2 ಟೈಪ್ ಇರ್ತಾರೆ, ನಾಸ್ತಿಕರು ಆಸ್ತಿಕರು ಅಂತ 2 ಟೈಪ್ ಇರ್ತಾರೆ. ಹಾಗೆ ಆ ದೇವ್ರನ್ನ ನಂಬೋರು, ನಂಬದಿರ ಇರೋರು. ನೋಡಿ, ಈ ಥರ ಒಂದು ಜ್ಯೋತಿಷ್ಯವನ್ನು ನಂಬೋರು, ನಂಬದಿರ ಇರೋರು ಎಲ್ಲರೂ ಇರ್ತಾರೆ. ಎಲ್ರಿಗೂ ನಾನು ಏನು ಹೇಳ್ತೀನಿ ಅಂದರೆ, ಜ್ಯೋತಿಷ್ಯ ಅನ್ನೋದು ಸುಳ್ಳಲ್ಲ, ಅದರಲ್ಲಿ ಪ್ರಾಕ್ಟಿಕಲ್ ಏನಿರುತ್ತೆ ನೋಡಿ. ಇವಾಗ ನಾನೇನೋ ನಿಮ್ಮ ಮುಖ ನೋಡಿ ಹೇಳ್ಬಿಡ್ತೀನಿ ಅಂದರೆ ನನಗೇನು ಗೊತ್ತು, ಆಗಲ್ಲ. ಇಲ್ಲ ನಿಮ್ಮ ಕೈ ನೋಡಿ ಹೇಳ್ಬಿಡ್ತೀನಿ, ಕೆಲವರು ಹೇಳ್ತಾರೆ ಕೈ ನೋಡಿ ಹೇಳ್ಬಿಡ್ತೀನಿ ಅಂದರೆ ಅದರಲ್ಲಿ 50% ಅಷ್ಟೇ ಹೇಳೋಕ್ಕಾಗತ್ತೆ. ನಿಮ್ಮ ನಡೆ ನುಡಿ ನೋಡಿ ಹೇಳ್ತೀವಿ ಅಂತಂದರೆ ಅದರಲ್ಲೂ ಒಂದು 50% ಇರುತ್ತೆ. ಏನಪ್ಪ ಹೇಗಪ್ಪ ನಿಮ್ಮನ್ನು ನಾವು ಕಂಪ್ಲೀಟ್ ಹೇಳೋದು, ನಿಮ್ಮ ವರ್ತಮಾನ, ನಿಮ್ಮ ಭೂತ ಭವಿಷ್ಯ ವರ್ತಮಾನವನ್ನು ನಾವು ಹೇಗೆ ತಿಳಿಸೋದು, ಪಾಸ್ಟು ಪ್ರೆಸೆಂಟು ಫ್ಯೂಚರ್ನ ಹೇಗೆ ತಿಳಿಸೋದು ಅಂದರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತು, ನೀವೇನು ದಿನಾಂಕ ಹುಟ್ಟಿರ್ತೀರಿ ಆ ಟೈಮು, ಪರ್ಟಿಕ್ಯುಲರ್ ಟೈಮು, ಇಂಥ ಟೈಮು ಒಂದು ಡೇಟ್ ಅನ್ನೋದು ಕೊಟ್ಬಿಟ್ರೆ ಕರೆಕ್ಟಾಗಿ ಆ್ಯಕ್ಯುರೇಟಾಗಿ ನೀವು ಹೀಗೆ ಇದ್ರಿ, ನೀವು ಹುಟ್ಟಿದ ಮೇಲೆ ನಿಮ್ಮ ಮನೇಲಿ ಹೀಗಾಯಿತು, ನೀವು ಹೀಗಿದ್ರಿ, ನಿಮ್ಮ ಕುಟುಂಬದವ್ರಿಗೆ ಯಾವ ಒಂದು ಸಮಸ್ಯೆ ಇದೆ, ನಿಮಗೆ ನೆಕ್ಸ್ಟ್ ಏನಾಗುತ್ತೆ, ಇವಾಗ ಹೇಗಿದ್ದೀರಿ, ಮುಂದಕ್ಕೆ ಹೇಗಿರ್ತೀರ ಅನ್ನೋದನ್ನು ಕಂಪ್ಲೀಟು ನಾನೇನು ಹೇಳಿದೆ, ಪಾಸ್ಟು ಪ್ರೆಸೆಂಟು ಫ್ಯೂಚರ್ ಮೂರನ್ನು ಕೂಡ ನಾವು ಕಂಪ್ಲೀಟು ನಿಮ್ಮ ಹಿಸ್ಟ್ರಿಯನ್ನು ಹೇಳ್ಬೋದು. ಇದನ್ನು ಒಪ್ಕೊಳ್ಳೋರು ಏನು ಮಾಡ್ತಾರೆ, ಹೌದು ನಾವು ಹೀಗಿದ್ವಿ, ಇವಾಗ ಹೀಗಿದ್ದೀವಿ, ಮುಂದೆ ಹೀಗೆ ಆಗ್ತೀವಿ ಅಂತ ಬಿಲೀವ್ ಮಾಡ್ತಾರೆ ನಾವು. ಯಾಕಂದರೆ ಫಸ್ಟೇ ನೀವು ಮುಂದೆ ಹಿಂಗೆ ಆಗ್ತೀರಿ ಹೋಗಿ ಅಂತ ನಿಮ್ಮ ಮುಖ ನೋಡ್ಬಿಟ್ಟು ನಾವು ಹೇಳಲ್ಲ. ನೀವು ಹೀಗಿದ್ರಿ ಅಂದ್ರೇ ಜನ ನಂಬೋದು ಅನ್ನೋದಕ್ಕಿಂತ ಅವ್ರನ್ನ ನಾವು ಹೌದು ಈಗೀಗ ಆಗಿತ್ತು ಅಂತ ನಾವು ಹೇಳಿದಾಗ ಹೌದು ಅಂತಾರೆ. ಯಾಕಂದರೆ ಅವ್ರಿಗೆ ಅದು ಆಗಿರುತ್ತೆ. ಇದು ಪ್ರಾಕ್ಟಿಕಲ್ಲು ನಮ್ಮ ಪ್ರಕಾರ. ಇನ್ನು ನೀವು ಆ ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸಿ ಹೋಮ ಹವನಗಳು ಮಾಡಿಸಿ ಅವೆಲ್ಲ ನಾವು ಯಾವುದೂ ಹೇಳಲ್ಲ, ಅವೆಲ್ಲ ಸುಳ್ಳು, ಅವೆಲ್ಲ ಹೇಳಿ ಪ್ರಯೋಜನ ಇಲ್ಲ. ಹಾಗೇನಾದರೂ ಮಾಡೋಂಗಿದ್ರೆ ದೇವ್ರಿದ್ದಾರೆ, ದೇವ್ರು ಇಲ್ಲ ಅಂತ ಹೇಳ್ತಿಲ್ಲ, ನಿಮ್ಮ ಮನೇಲಿ ದೇವ್ರು ಇರ್ತಾರೆ, ದೇವಸ್ಥಾನ ನಿಮ್ಮ ಮನೆ, ದೇವ್ರನ್ನ ಭಕ್ತಿಯಿಂದ ಮುಗಿರಿ. ನೀವು ಯಾಕೆ ದೇವ್ರ ಮನೆ ಇಟ್ಕೊಂಡಿರ್ತೀರಾ, ನೀವು ಯಾಕೆ ಪೂಜೆ ಮಾಡ್ತೀರಾ, ನಿಮ್ಮ ಮನೆಯ ಒಂದು ವೈಬ್ರೇಷನ್ನು, ನಿಮ್ಮ ಶಾಂತಿ ನೆಮ್ಮದಿಗೋಸ್ಕರ ಪೂಜೆ ಮಾಡ್ತೀರಾ. ಅದೇ ರೀತಿ 9 ಗ್ರಹಗಳಿದಾವಲ್ಲ, 9 ಗ್ರಹಗಳು ಕೂಡ ಅವ್ರವ್ರ ಕೆಲಸವನ್ನು ಅವರು ಮಾಡ್ತಾ ಇರ್ತಾರೆ. ನೀವು ಪೂಜೆ ಆದರೂ ಮಾಡು, ನೀನೇನಾದರೂ ಮಾಡು, ನೀವು ತಪಸ್ಸು ಮಾಡ್ಕೊ, ಅವೆಲ್ಲ ಅವ್ರಿಗೆ ಬೇಕಾಗಿಲ್ಲ. ಅವರು ಪ್ಲ್ಯಾನೆಟ್ಸ್ ಚೇಂಜ್ ಆಗಿದ ತಕ್ಷಣ ಅವ್ರ ಕೆಲಸ ಅವ್ರು ಶುರು ಮಾಡ್ತಾರೆ. ಪ್ಲ್ಯಾನೆಟ್ ಚೇಂಜ್ ಆಗಿದ ತಕ್ಷಣ ಆಯಾ ರಾಶಿಗೆ ಶುರು. ಇವಾಗ ಮಿಥುನ ರಾಶಿಗೆ ಹೇಗಿದೆ, ಮೇಷರಾಶಿಗೆ ಹೇಗಿದೆ, ಡೈಲಿ ನೋಡ್ತಾನೆ ಇರ್ತೀವಿ, ತಿಂಗಳು ನೋಡ್ತಾನೆ ಇರ್ತೀವಿ. ಅದೆಲ್ಲ ಪ್ಲ್ಯಾನೆಟ್ ಚೇಂಜ್ ಆಗುತ್ತೆ, ಗ್ರಹಗಳ ಬದಲಾವಣೆಯಿಂದ ಏರುಪೇರು ಆಗ್ತಾ ಹೋಗುತ್ತೆ. ಹಾಗೆ ನಂಬದೇ ಇರೋರಿಗೆ ಏನು ಹೇಳ್ತೀವಿ ಅಂದರೆ, ನಂಬೋರಿಗೆ ಅತಿಯಾಗಿ ನಂಬೇಡಿ.
ಪ್ರಾಕ್ಟಿಕಲ್ ಏನಿದೆ ಅದನ್ನು ನಂಬಿ, ನಿಮ್ಗೆ ಏನು ಬೇಕೋ ಅದನ್ನು ಮಾಡ್ಕೊಳ್ಳಿ. ದಯವಿಟ್ಟು ಎಲ್ಲೋ ಹೋಗಿ ಸ್ನಾನ ಮಾಡೋದು, ಎಲ್ಲೋ ಹೋಗಿ ಮುಳುಗೆದ್ದು ಬರೋದು, ಯಾವುದೋ ದೇವಸ್ಥಾನ ಹುಡ್ಕೊಂಡು ಹೋಗೋದು ಬೇಡ. ಕೂತಲ್ಲೇ ನೆನೆಸ್ಕೊಳ್ಳಿ. ಇವಾಗ ಫೋನಲ್ಲಿ ಗೂಗಲಲ್ಲಿ ಹೊಡಿದ್ರೆ ಯಾವ ದೇವ್ರ ಫೋಟೋ ಬೇಕು ನಿಮಗೆ ತೋರಿಸುತ್ತೆ. ಮತ್ತು ಇನ್ನೊಂದು ಏನಪ್ಪ ಹೇಳ್ತೀನಿ ಅಂದರೆ, ಆ ದೇವ್ರನ್ನೆಲ್ಲ ರೂಪ ಮಾಡಿ ಕೆತ್ತಿ ಎಲ್ಲ ಮಾಡಿರೋರು ಯಾರು? ಮನುಷ್ಯರು. ಯಾರು ದೇವ್ರನ್ನ ನೋಡಿದ್ರು? ರಾಮ ಹೀಗೇ ಇರ್ತಾರೆ ಅಂತ ನಾವು ನೋಡಿದ್ವಾ? ನೀವು ನೋಡಿದ್ರಾ? ಶಿಲ್ಪಿ ನೋಡಿರ್ತಾರ? ಇಲ್ಲ. ಎಲ್ಲಿ ನೋಡಿರ್ತಾರೆ? ಟಿ ವಿಯಲ್ಲಿ ನೋಡಿರ್ತಾರೆ, ಯಾವುದೋ ಒಂದು ಪಿಕ್ಚರಲ್ಲಿ. ಆ ಪಿಕ್ಚರಲ್ಲಿ ಬಣ್ಣ ಹಾಕೊಂಡು ಆ್ಯಕ್ಟ್ ಮಾಡೋರು ಯಾರು? ಮನುಷ್ಯರು. ಸೊ ಆ ರೂಪನ ಕಲ್ಲಿಗೆ ಕೊಟ್ಟು ಇವರು ರಾಮ, ಇವರು ಸೀತೆ, ಇವರು ವೆಂಕಟರಮಣ, ಹೀಗೆ ಅದಕ್ಕೆ ಒಂದು ಹೆಸರನ್ನು ಕೊಡ್ತಾ ಹೋಗ್ತಾರೆ. ಎಲ್ಲರೂ ದೇವರೇನೆ. ಅದೇ ರೀತಿ ನಾವೇನು ಮಾಡ್ತಿದ್ದೀವಿ ಗೊತ್ತಾ? ಅದೇ ಕಲ್ಲನ್ನು ಸ್ಟೋನ್ ಮುಖಾಂತರ ಕೊಡ್ತೀವಿ. ಅದು ಗ್ರಹಗಳೇ, ಅದು ದೇವರೇ. ಗ್ರಹಗಳಿಗೆ ಸಂಬಂಧಪಟ್ಟಂತಹ ಸ್ಟೋನನ್ನು ಕೊಡ್ತೀವಿ. ಅದನ್ನು ಕೂಡ ನೀವು ಭಕ್ತಿಯಿಂದ ನಿಮ್ಮ ಮನೇಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ಅದು ದೇವರು. ಹಳ್ಳಿಗಳ ಕಡೆ ಎಲ್ಲ ಯಾವ ಒಂದು ರೂಪರೇಷೆಗಳು ಇರೋದಿಲ್ಲ. ದೇವರು ಹೀಗೆ ಇರ್ತಾರೆ ಅಂತ ಗುಂಡು ಕಲ್ಲಿರುತ್ತೆ, ಅದೇ ದೇವರು ಅಂತ ಅವ್ರು ಪೂಜೆ ಮಾಡ್ತಾರೆ. ನೋಡಿರ್ತೀರ ನೀವು ಕೆಲವೊಂದು ಕಡೆ. ಅದಕ್ಕೆ ಅವರು ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಯಾವ ರೂಪ ಇರಲ್ಲ, ದೇವರು, ಕಲ್ಲು ದೇವರು ಅಂತ ಮಾಡ್ತಾರೆ. ಹಾಗೆ ನಮ್ಮಲ್ಲಿ ಕೂಡ ಅದನ್ನು ಕೊಡ್ತಾ ಇದ್ದೀವಿ. ನಾವು ಯಾರು ದೇವ್ರನ್ನ ನೋಡಿಲ್ಲ, ಹೀಗೆ ಇದ್ದಾರೆ ಅಂತ ಅದು ನಮ್ಮ ಕಲ್ಪನೆ. ಹಿಂದಿನ ಕಾಲದಿಂದ ಏನು ಹೇಳ್ಕೊಂಡು ಬಂದಿದ್ದಾರೆ ಅದನ್ನು ನಾವು ನಂಬಿ ಅದನ್ನು ರೂಪ ಕೊಡ್ತಾ ಹೋಗ್ತೀವಿ. ಇವಾಗೆಲ್ಲ ಇನ್ನು ಡಿಜಿಟಲ್ ಎಲ್ಲ ತುಂಬ ಇಂಪ್ರೂವ್ ಆಗಿರೋದ್ರಿಂದ ಅದನ್ನು ಹೇಗೆ ಬೇಕೋ ಹಾಗೆ ಮಾಡ್ತಾ ಇದ್ದಾರೆ ಅಷ್ಟೇ. ನನ್ನ ಪ್ರಕಾರ ನೋಡಿ, ಇದು ವಾಸ್ತವ ನಾನು ಹೇಳ್ತಿರೋದು. ಹಾಗಾಗಿ ನಂಬದೇ ಇರೋರು ಕೂಡ ನಿಮ್ಮ ಒಂದು ಗ್ರಹಗಳನ್ನ ನಂಬಿ. ನನಗೆ ಯಾಕೆ ಟೈಮ್ ಚೆನ್ನಾಗಿದೆ, ಟೈಮ್ ಚೆನ್ನಾಗಿಲ್ಲ, ಇಷ್ಟೇ. ತುಂಬ ಕೆಲವರೆಲ್ಲ ಏನು ಮಾಡ್ತಾರೆ, ನಾನು ಏನು ಹಿಂಗೆ ಆಗೇ ಇಲ್ಲ, ನಾನು ತುಂಬ ಚೆನ್ನಾಗಿದ್ದೀನಿ, ನಾನು ಇವೆಲ್ಲ ನಂಬೋದೇ ಇಲ್ಲ, ನಾನು ಹಾಗಿದ್ದೀನಿ ಹೀಗಿದ್ದೀನಿ, ನಾನು ಹಣೆಯಲ್ಲಿ ಬರ್ದಂಗೆ ಆಗುತ್ತೆ ಅಂತಿರ್ತಾರೆ. ಯಾವತ್ತೋ ಒಂದಿನ ದೇವರು ಬರ್ದಿರ್ತಾನೆ ನಿನಗೆ ಹೀಗೆ ಆಗೋದು ಅಂತ. ಅವ್ರಿಗಾಗಿಲ್ಲ ಅಂದರು ಅವ್ರ ಕುಟುಂಬದಲ್ಲಿ ಏನಾದರೂ ಒಂದಾದರೆ ಮುಗೀತಾ? ಅವರ ಗ್ರಹಗಳ ಬದಲಾವಣೆ ಇದು. ಹಾಗಾಗಿ ಎಲ್ಲರೂ ಜ್ಯೋತಿಷ್ಯ ಅನ್ನೋದು ಪ್ರಾಕ್ಟಿಕಲಾಗಿ ನಂಬಿ. ನಮ್ಮ ಒಂದು ನಡೆ ನುಡಿ, ನಮ್ಮ ಪಾಸ್ಟು ಪ್ರೆಸೆಂಟು ಫ್ಯೂಚರು ನಿಮ್ಮ ಒಂದು ಡೇಟ್ ಆಫ್ ಬರ್ತಲ್ಲಿರುತ್ತೆ, ಅದನ್ನು ನಂಬಿ. ಅದನ್ನು ಬಿಟ್ಟು ಜ್ಯೋತಿಷ್ಯ, ಪದ್ಮ, ಪುರಾಣ, ಪೂಜೆ ಇವನ್ನ ನಂಬೇಡಿ. ನಾವು ಇದನ್ನು ನಂಬಲ್ಲ. ದೇವ್ರನ್ನ ಭಕ್ತಿಯಿಂದ ಪೂಜೆ ಮಾಡ್ತೀವಿ, ಆ ಭಕ್ತಿ ನಮ್ಮಲ್ಲಿರುತ್ತೆ. ಯಾವ್ಯಾವ ಹಬ್ಬಗಳು ಬರ್ತಾವೋ ನಮ್ಮ ಶಕ್ತಿ ಅನುಸಾರವಾಗಿ ನಾವು ಆಚರಣೆ ಮಾಡ್ತೀವಿ. ಮತ್ತು ನಮಗೆ ಏನಿದೆ ಅದಕ್ಕೆ ಸಣ್ಣ ಸಣ್ಣ ಪರಿಹಾರ. ಇವಾಗ ಯಾವುದೋ ಒಂದು ಕಷ್ಟ ಬರುತ್ತೆ ಅಂದರೆ ಬಂದೇ ಬರುತ್ತೆ, ಅದಕ್ಕೆ ಕೆಲವೊಂದು ದಾರಿ ಇರುತ್ತೆ. ಆ ದಾರಿನ ನಾವು ಮಾರ್ಗವನ್ನು ಸಪ್ರೇಟ್ ಮಾಡ್ಕೊಂಡಾಗ, ಅಲ್ಲಿ ಕಲ್ಲು ಮುಳ್ಳು ಇರೋವಂಥ ಮಾರ್ಗವನ್ನು ಬೇರೆ ಮಾರ್ಗದಲ್ಲಿ ಹೋದಾಗ ಎಲ್ಲ ಒಂದು ಕಡೆ ಸಣ್ಣ ಒಂದು ಮುಳ್ಳು ಚುಚ್ಬೋದು, ಎಷ್ಟೊಂದು ಕಲ್ಲು ಮುಳ್ಳು ಚುಚ್ಚೋ ಕಡೆ ಒಂದು ಸಣ್ಣ ಕಲ್ಲು ಮುಳ್ಳು ಚುಚ್ಬೋದು. ಅದನ್ನು ನಾವು ಕೈಯಿಂದ ಕಿತ್ತಾಕ್ಬೋದು. ಹಾಗೆ ನಿಮ್ಗೆ ಆಗೋ ಇನ್ಸಿಡೆಂಟ್ ಎಲ್ಲ ಹಾಗೇ ಆಗುತ್ತೆ ಗ್ರಹಗಳ ಬದಲಾವಣೆಯಿಂದ. ಪರಿಹಾರ ಅಂತ ಏನಿಲ್ಲ, ನಮ್ಮ ಒಂದು ಅದೇ ಗ್ರಹಗಳನ್ನ ನೀವು ಮನೇಲಿ ಇಟ್ಕೊಳ್ಳಿ, ಕೈಯಲ್ಲಿ ಹಾಕ್ಕೊಳ್ಳಿ, ಅದರಿಂದ ಸ್ವಲ್ಪ ಹೊರಗಡೆ ಬರ್ತೀರಾ ಅಷ್ಟೇ ನನ್ನ ಪ್ರಕಾರ. ಸೊ ಇದನ್ನು ಇವಾಗ ಏನಂತಾರೆ, ಅವಾಗೆಲ್ಲ ಮರ ಸುತ್ತಿ ಇದನ್ನು ಮಾಡಿ, ಅದು ವೈಜ್ಞಾನಿಕವಾಗಿ ಹೇಳ್ತಿದ್ರು. ಹರಳಿ ಮರಕ್ಕೆ ಹೋಗಿ ಸುತ್ತಿ ಮಕ್ಕಳಾಗುತ್ತೆ ಅಂದರೆ ಏನಕ್ಕೆ ಹೇಳ್ತಿದ್ರು ಹೇಳಿ? ಬೆಳಗ್ಗೆನೇ ಆ ಮರದಲ್ಲಿ ಬರುವಂತಹ ಒಂದು ಆಕ್ಸಿಜನ್ ಏನಿರುತ್ತೆ ಅದು ನಮ್ಮ ದೇಹಕ್ಕೆ ಒಳ್ಳೆಯದಾಗುತ್ತೆ. ಆದ್ದರಿಂದ ಕೆಲವರ ಹೆಂಗಸರ ಒಂದು ಗರ್ಭಕೋಶದ ಒಂದು ಪ್ರಾಬ್ಲಮ್ಮು ಕ್ಲಿಯರ್ ಆಗ್ತಿತ್ತು. ಅದಕ್ಕೆ ಬೆಳಗ್ಗೆ ಹೋಗಿ ಮಕ್ಕಳಾಗಿಲ್ಲ ಅಂದರೆ ಹರಳಿ ಮರದ ಹತ್ರ 1 ರೌಂಡು 21 ರೌಂಡ್ ಮಾಡಿ ಸ್ನಾನ ಮಾಡ್ಕೊಂಡು ಹೋಗಿ, ಇದನ್ನೆಲ್ಲ ಯಾಕೆ ಹೇಳ್ತಿದ್ರು ದೊಡ್ಡವರು? ಈ ಒಂದು ನನ್ನ ಪ್ರಕಾರ ಇದು ಸೈಂಟಿಫಿಕ್ ಆಗಿ ಈ ಥರ ಬರುತ್ತೆ. ಸೊ ಅದನ್ನು ಕೆಲವರು ಅದನ್ನೇ ಒಂದು ಮಾರ್ಗವಾಗಿ ತಗೊಂಡು, ಅದು ಅರ್ಚಕರು, ಐನೋರು ಪೂಜೆ ಪುನಸ್ಕಾರ ಅಂತ ಅಲ್ಲೇ ಕೂಡಿಸಿ ಪೂಜೆ ಮಾಡಿಸೋದು, ಹೋಮ ಮಾಡಿಸೋದು, ಹವನ ಮಾಡಿಸೋದು, ಇದೆಲ್ಲ ತಪ್ಪು ನನ್ನ ಪ್ರಕಾರ. ಅದು ಯಾವುದು ನಾನು ಕೆಲಸ ಮಾಡಲ್ಲ. ಸೈಂಟಿಫಿಕ್ ಆಗಿ ಇದೇ ವರ್ಕ್ ಆಗೋದು. ಹಾಗಾಗಿ ನಮ್ಮ ಕಡೆಯಿಂದ ನಾವು ಪ್ರಾಕ್ಟಿಕಲಾಗಿ ಏನಿರುತ್ತೆ ಅದನ್ನೇ ಹೇಳ್ತೀವಿ, ಅದಕ್ಕೆ ಏನು ಬೇಕೋ ಅದನ್ನೇ ಕೊಡ್ತೀವಿ. ಇದು ನಮ್ಮ ಒಂದು ಜ್ಯೋತಿಷ್ಯ ಅನ್ನೋದಕ್ಕಿಂತ ನಮ್ಮದು ಈಗಿನ ಸೈಂಟಿಫಿಕ್ ಜ್ಯೋತಿಷ್ಯ ಅಂತ ಹೇಳ್ಬೋದು.